ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಯಾರು VAOಗೆ ಮತ್ತು PCಗೆ ಪ್ರಿಪೇರ್ ಆಗ್ತಿದ್ದೀರಲ್ಲ, VAO PC 2026 ಇವ್ರಿಗೆ ನೋಡಿ ಒಂದು ಗುಡ್ ನ್ಯೂಸ್ ಇದೆ. ಏನಂತ ನೋಡೋಣ. ಅದರಲ್ಲಿ ನೋಡಿ, ನೀವು PCದು ಆಲ್ರೆಡಿ ನಿನ್ನೆ ನೋಡಿರ್ತೀರ, ಬಟ್ VAOದು ಒಂದು ಅಪ್ಡೇಟ್ ಇದೆ. ಇದನ್ನು ಲಾಸ್ಟಲ್ಲಿ ನೋಡೋಣ. VAOಗೆ ಯಾರು ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ, ಇದರದ್ದು ಒಂದು ಗುಡ್ ನ್ಯೂಸ್ ಇದೆ. ಇದು ಲಾಸ್ಟಿಗೆ ನೋಡೋಣ. ಇವಾಗ ನೋಡಿ, PCದು ಒಂದು ಗುಡ್ ನ್ಯೂಸ್ ನೀವು ಆಲ್ರೆಡಿ ನಿನ್ನೆ ನೋಡಿದ್ದೀರಾ. ನಾನು ಮುಂಚೆ ಏನು ರೋಸ್ಟರ್ ಅಪ್ಡೇಟ್ ಆಗಿತ್ತಲ್ಲ ಆವಾಗಲೇ ಹೇಳಿದ್ದೆ, ಒಂದು 10 to 15 ಡೇಸಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವಂತೇಳಿ. ಅದೇ ರೀತಿ ನೋಡಿ, ಏನು 400 ಬಿಂದುಗಳದು ರೋಸ್ಟರ್ ರೆಡಿ ಮಾಡಿದಾರಲ್ಲ, ಹೊಸ ರೋಸ್ಟರ್ನ, ಆ ಪರಿಷ್ಕೃತ ರೋಸ್ಟರ್ನ ಅಳವಡಿಸಿಕೊಂಡು ನೇಮಕಾತಿ ವಿಭಾಗಕ್ಕೆ ಕಳುಹಿಸಿಕೊಡ್ಬೇಕಂತೇಳಿ ಪೊಲೀಸ್ ಇಲಾಖೆಯಿಂದ, ಪೊಲೀಸ್ ಕಚೇರಿಯಿಂದ ಅಪ್ಡೇಟ್ ಆಗಿದೆ. ಸೊ ಈ ಹೊಸ ರೋಸ್ಟರ್ ಏನಿದೆಯಲ್ಲ 400 ಬಿಂದುಗಳದು, ಈ ರೋಸ್ಟರ್ನ ಅಳವಡಿಸಿಕೊಂಡು ಮತ್ತೆ ಏನು ಪೋಸ್ಟ್ಗಳ ವರ್ಗೀಕರಣ ಇತ್ತಲ್ಲ ಅದು ಚೇಂಜಸ್ ಆಗುತ್ತೆ. ಅದರ ಪ್ರಕಾರ ನೆಕ್ಸ್ಟು ನೇಮಕಾತಿ ಆಗುತ್ತೆ. ನೋಡಿ, ಇದರಲ್ಲಿ ಯಾವ ಹುದ್ದೆಗಳಂತ ಕೊಟ್ಟಿದ್ದಾರೆ, ಮತ್ತು ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕನೂ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ DSI ಇದೆ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರು, ಮತ್ತು ನೋಡಿ APC ಇದೆ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲು, ಸಿವಿಲ್ PC ಇದೆ, ಮತ್ತು KSRP ಮತ್ತು KSISF ಎಲ್ಲ ಹುದ್ದೆಗಳದು ಕೊಟ್ಟಿದ್ದಾರೆ. ಏನು 15%ಗೆ ಕಡಿಮೆ ಮಾಡಿ ಇದರಲ್ಲಿ 3 ಕ್ಯಾಟಗರಿನ ಮಾಡಿದಾರಲ್ಲ, ABC ಅಂತೇಳಿ. ಅದರ ಪ್ರಕಾರ 400 ಬಿಂದುಗಳದೊಂದು ರೋಸ್ಟರ್ ಆಗಿತ್ತಲ್ಲ, ವರ್ಟಿಕಲ್ ರೋಸ್ಟರು, ಅದನ್ನು ಇವಾಗ ನೋಡಿ ನೇರ ನೇಮಕಾತಿಗೆ ಅಳವಡಿಸಿಕೊಂಡು ನೆಕ್ಸ್ಟು ನೋಟಿಫಿಕೇಷನ್ ಆಗುತ್ತೆ. ನೋಡಿ, ಏನು ಗುಡ್ ನ್ಯೂಸ್ ಅಂದರೆ, ಪೊಲೀಸ್ ಇಲಾಖೆಗೆ ಇದು ಏನು 400 ಬಿಂದುಗಳದ್ದು ರೋಸ್ಟರ್ ಇತ್ತಲ್ಲ ಅದು ರೀಚ್ ಆಗಿದೆ. ಇವಾಗ ನೆಕ್ಸ್ಟ್ ಏನಂದರೆ ನೇಮಕಾತಿ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿದೆ. ನಾನು ಮುಂಚೆ ರೋಸ್ಟರ್ ಅಪ್ಡೇಟ್ ಆದಾಗ ನಿಮಗೆ ಮಾಹಿತಿ ಕೊಟ್ಟಿದ್ದೆ, ಏನಂದರೆ ಒಂದು 10 to 15 ಡೇಸಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾವಂತೇಳಿ. ಆಯಾ ಇಲಾಖೆಗಳಿಗೆ ಹೋಗಿ ನೆಕ್ಸ್ಟ್ ಆ ಇಲಾಖೆಯಿಂದ ನೇಮಕಾತಿ ಪ್ರಾಧಿಕಾರಗಳಿಗೆ ಹೋಗಿ ನೆಕ್ಸ್ಟ್ ನೋಟಿಫಿಕೇಷನ್ ಮಾಡ್ತಾರೆ ಅಂತೇಳಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಪರಿಷ್ಕೃತ ರೋಸ್ಟರ್ ಅನುಸಾರ ಮರುಪರಿಶೀಲಿಸಿ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವ ಎಲ್ಲ ಹುದ್ದೆಗಳಿಗೆ ಏನಿದು ಪರಿಷ್ಕೃತ ರೋಸ್ಟರ್ ಮಾಡಿದಾರಲ್ಲ ಅದರ ಅನುಸಾರ ವರ್ಗೀಕರಣ ವಿವರವನ್ನು ತಯಾರಿಸಿ ನೋಡಿ 14/5/2026 ಒಳಗೆ, ನಿನ್ನೆನೇ ಕೊಟ್ಟಿದ್ದಾರೆ, ಇದು ನಿನ್ನೆನೇ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ನೇಮಕಾತಿ ವಿಭಾಗಕ್ಕೆ ಕಳುಹಿಸಲು ನಿಯಮಾನುಸಾರ ಕ್ರಮವಹಿಸುವಂತೆ ಕೋರಲಾಗಿದೆ. ಏನು ನಿನ್ನೆ 14 ಇತ್ತಲ್ಲ ಡೇಟು, ಅದರ ಒಳಗಡೆ ನೇಮಕಾತಿ ವಿಭಾಗಕ್ಕೆ ಕಳುಹಿಸ್ಕೊಡ್ಬೇಕಂತ ಕೊಟ್ಟಿದ್ದಾರೆ. ಇದು ಏನು ಜಾಸ್ತಿ ಟೈಮ್ ಹಿಡಿಯಲ್ಲ. ಇದರ ಪ್ರಕಾರ ಪೋಸ್ಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನೇಮಕಾತಿನ ಮಾಡ್ತಾರೆ. ಇನ್ನು ಮ್ಯಾಕ್ಸಿಮಮ್ ಅಂದರೆ ನೋಡಿ 10 to 15 ಡೇಸಲ್ಲಿ PC ನೋಟಿಫಿಕೇಷನ್ ಆಗುತ್ತೆ. ಪೊಲೀಸ್ದು, ಸಿವಿಲ್ ಇದೆ, KSRP ಇದೆ, KSISF ಇದೆ, ಮತ್ತು DSI ಇದೆ. ಸೊ ಇವೆಲ್ಲ ನೋಟಿಫಿಕೇಷನ್ನು. ಮತ್ತು ನೋಡಿ, ಇನ್ನೊಂದು ಏನಂದರೆ, ಇವೆಲ್ಲನೂ ಆದರೆ ಒಂದೇ ಎಕ್ಸಾಮ್ ಮಾಡ್ಬೋದಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಇಲ್ಲ. ಪೊಲೀಸ್ ಇಲಾಖೆಯಿಂದನೇ ಮಾಹಿತಿ ಬರುತ್ತೆ. ಯಾವುದ್ಯಾವುದು ನೋಟಿಫಿಕೇಷನ್ ಮಾಡ್ತಾರಲ್ಲ ಆವಾಗ ಕೊಡ್ತಾರೆ, ಎಲ್ಲನೂ ಕೂಡಿಸಿ ಒಂದೇ ಎಕ್ಸಾಮ್ ಮಾಡ್ತಾರೆ ಅಥವಾ ಎಲ್ಲನೂ ಸಪ್ರೇಟ್ ಮಾಡಿದ್ರು ಮಾಡ್ಬೋದು. ಎರಡೂ ಥರ ಪಾಸಿಬಲ್ ಇದೆ. ಬಟ್ ಇನ್ಫಾರ್ಮೇಷನ್ ಏನು ಬರ್ತಿದೆ ಅಂದರೆ, ಎಲ್ಲನೂ ಕೂಡಿ ಒಂದೇ ಎಕ್ಸಾಮ್ ಮಾಡ್ತಿದ್ದಾರಂತ ಬರ್ತಿದೆ, ಬಟ್ ಇನ್ನೂ ಅಫಿಷಿಯಲ್ ಆಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ನೋಡಿ ಅಫಿಷಿಯಲ್ ಬಂದ ಮೇಲೆ ನಂಬಿ. ಯಾಕಂದರೆ ಅದರಿಂದ ಡಿಸ್ಅಡ್ವಾಂಟೇಜ್ನೂ ಇದೆ, ಅಡ್ವಾಂಟೇಜ್ನೂ ಇದೆ. ಯಾಕಂದರೆ ನೋಡಿ, ಒಂದೇ ಎಕ್ಸಾಮ್ ಮಾಡೋದರಿಂದ ಕೆಲವೊಬ್ಬರು ನೋಡಿ ಈ ಎಕ್ಸಾಮನ್ನು ಚೆನ್ನಾಗಿ ಮಾಡಿಬಿಡ್ತಾರೆ. ಸೊ ಈ ಎಕ್ಸಾಮ್ ಚೆನ್ನಾಗಾದರೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೋಡಿ ಒಬ್ಬೊಬ್ರಿಗೆ ಏನು ಅನಿಸುತ್ತೆ, ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಈ ಎಕ್ಸಾಮ್ ಸರಿಯಾಗಲ್ಲ, ನೆಕ್ಸ್ಟ್ ಇನ್ನೊಂದು PC ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಾಡೋಣ ಅಂತ ಇಟ್ಕೊಂಡಿರ್ತಾರೆ ಸೆಕೆಂಡ್ಗೆ ಅಂತೇಳಿ. ನೋಡಿ, ಇದು ಒಂದೇ ಎಕ್ಸಾಮ್ ಮಾಡೋದ್ರಿಂದ ಇದರಲ್ಲಿ ಸರಿ ಆಗಲಿಲ್ಲ ಅಂದರೆ ಎಲ್ಲದರಲ್ಲೂ ಹೊಡೆದು ಬೀಳುತ್ತೆ, ಯಾವುದರಲ್ಲಿನೂ ಚಾನ್ಸಸ್ ಸಿಗೋಲ್ಲ. ಸೊ ಈ ಥರ ಅಡ್ವಾಂಟೇಜ್ನೂ ಇದೆ, ಡಿಸ್ಅಡ್ವಾಂಟೇಜ್ನೂ ಇದೆ. ಇದು ಅಫಿಷಿಯಲ್ ಆಗಿ ನೋಡಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದ ಮೇಲೆ ನಂಬಿ. ಯಾವುದೇ ಕಾರಣಕ್ಕೂ ರೋಮರ್ಗಳಿಗೆ ತಲೆ ಕೊಡೋಕೆ ಹೋಗಬೇಡಿ. ಮತ್ತು ನೋಡಿ, ಇನ್ನೊಂದು ಏನಂದರೆ, ಪೊಲೀಸ್ ನೇಮಕಾತಿನ KSP ಮಾಡುತ್ತಾ ಅಥವಾ KE ಮಾಡುತ್ತಂತ ಇನ್ನೊಂದು ಕ್ವಶನ್ ಇದೆ. ಸೊ ಇದು ಮುಂಚೆ ಏನು ಹೇಳಿದ್ರು ಅಂದರೆ KEಗೆ ಕೊಡ್ತೀವಿ ಅಂತ ಹೇಳಿದರು. ಯಾಕಂದರೆ ನೋಡಿ, ಮುಂಚೆ ಏನು PSI ಇತ್ತಲ್ಲ 545 ಮತ್ತು 402 ಅದನ್ನು KE ಕಡೆ ನಡೆಸಿದ ಮೇಲೆ ನೆಕ್ಸ್ಟ್ ಏನಾದರೂ ಪೊಲೀಸದು PC ಎಲ್ಲ ಆದರೆ KEಗೆ ಕೊಡ್ತೀವಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದರು, ಮಾಹಿತಿ ಕೊಟ್ಟಿದ್ದರು. ಬಟ್ ಇವಾಗ ನೋಡಿ ಏನಂತ ಹೇಳ್ತಿದ್ದಾರೆ ಅಂದರೆ KSP ಕಡೆಯಿಂದನೇ ನೋಟಿಫಿಕೇಷನ್ನ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇದನ್ನು ಅಫಿಷಿಯಲಾಗಿ ಇಲ್ಲ ಇನ್ನೂ. ನೋಡೋಣ, 1 ದಿನದಲ್ಲಿ 2 ದಿನದಲ್ಲಿ ಗೊತ್ತಾದರೆ ನಾನು ಅಪ್ಡೇಟ್ ಮಾಡ್ತೀನಿ, ಓಕೆನಾ. ನೋಡಿ, ಆಲ್ಮೋಸ್ಟ್ KSP ಅಂತಲೇ ಓದಿ. ನೋಡಿ, KSP ಕಂಡಕ್ಟ್ ಮಾಡಿರೋ ಮುಂಚೆ ಏನು PC ಇದ್ದಿದ್ವಲ್ಲ ನೇಮಕಾತಿಗಳದು, ಅದರದ್ದೆಲ್ಲ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದರೆ ಯಾವ ಥರ ಕ್ವಶನ್ ಪೇಪರ್ ಬರ್ತಿತ್ತು ಗೊತ್ತಾಗುತ್ತೆ. ಬಟ್ ಇವಾಗ ನೋಡಿ ಟಫ್ ಲೆವೆಲ್ ಇದ್ದೇ ಇರುತ್ತೆ. ಮುಂಚೆ ಸಿಂಗಲ್ ಲೈನ್ ಏನಿತ್ತಲ್ಲ ಆ ಥರ ಇರಲ್ಲ. ಸ್ಟೇಟ್ಮೆಂಟ್ ಪ್ರಶ್ನೆಗಳು ಜಾಸ್ತಿ ಇರ್ತವೆ, ABCD ಅಂತ ಇರ್ತವೆ, ಓಕೆನಾ. ಮತ್ತು ನೋಡಿ, ಇದರಲ್ಲಿ ತಪ್ಪಾಗಿದೆ ಈ ಥರ ಜಾಸ್ತಿ ಕೇಳ್ತೀರ, ಅವಾಗ ಏನಿಲ್ಲ, ಓನ್ಲಿ ಸಿಂಗಲ್ ಲೈನ್ ಕ್ವಶನ್ಸ್ ಇರ್ತಿದ್ದು.
ಸೊ ಈ ಥರ ಕೆ ಎ ಮಾಡಲಿ ಕೆ ಎಸ್ ಪಿ ಮಾಡಲಿ ಪೇಪರ್ ಲೆವೆಲ್ ಒಂದು ಸ್ವಲ್ಪ ಟಫ್ ಆಗಿರುತ್ತೆ. ಇನ್ನು ಕೆ ಎ ಮಾಡಿದ್ರೆ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಕೆ ಎಸ್ ಪಿಗಿಂತ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಪಿ ಸಿ ನೋಟಿಫಿಕೇಷನ್ ನೋಡಿ ಆಲ್ಮೋಸ್ಟ್ ಕೆ ಎಸ್ ಪಿನೇ ಮಾಡೋ ಚಾನ್ಸಸ್ ಇದೆ. ಓಕೆನಾ, ಇಷ್ಟು ಮಾಹಿತಿ ನೋಡಿ ಪಿ ಸಿದಿದೆ, ನೀವು ಆಲ್ರೆಡಿ ಇದು ನೋಡಿದರೆ ನಿನ್ನೆ ಅಫಿಷಿಯಲ್ ಆಗಿ ಬಂದಿದೆ. ಬಟ್ ಇನ್ನೊಂದು ಮಾಹಿತಿ ಏನಂದರೆ ನೋಡಿ, ವಿ ಎ ಓದು ಯಾರು ವಿ ಎ ಓಗೆ ಸ್ಟಡಿ ಮಾಡ್ತಿದ್ದೀರಲ್ಲ ಇದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ನೋಡಿ 500 ಹುದ್ದೆಗಳದ್ದು ಒಂದು ನೋಟಿಫಿಕೇಷನ್ ಇದೆ. ಇದು ನೋಡಿ ಇನ್ನೊಂದು 10 to 15 ಡೇಸಲ್ಲಿ ಅಂತ ಹೇಳ್ತಿದ್ದಾರೆ. ಯಾಕೆ ಇಷ್ಟು ಬೇಗ ಅಂದರೆ ನೋಡಿ, ಇವಾಗ ಏನು ಪರಿಷ್ಕೃತ ರೋಸ್ಟರ್ ಮಾಡಿದಾರಲ್ಲ 400 ಬಿಂದುಗಳದ್ದು, ಆ ರೋಸ್ಟರ್ನು ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಹೋಗಿ ರೀಚ್ ಆಗಿದೆ. ಸೊ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ರೀಚ್ ಆದಮೇಲೆ ನೆಕ್ಸ್ಟು ಕೆ ಇ ಎ ಬೋರ್ಡಿಗೆ ಹೋಗುತ್ತೆ. ಅಲ್ಲಿಂದ ಕೆ ಇ ಎ ಬೋರ್ಡಿಂದ ಇದು ವಿ ಎ ಓ ನೋಟಿಫಿಕೇಷನ್ ಆಗುತ್ತೆ. ವಿ ಎ ಓ ನೋಡಿ ಕೆ ಇ ಎ ಕಡೆಯಿಂದ ಆಗುತ್ತೆ. ಪೇಪರ್ ಲೆವೆಲು ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ನೀವು ಲಾಸ್ಟ್ ಇಯರ್ ವಿ ಎ ಓ ಏನು ಮಾಡಿದಾರಲ್ಲ ಆ ಕ್ವಶನ್ ಪೇಪರ್ ತೊಗೊಂಡು ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಕ್ವಶನ್ ಪೇಪರ್ ಯಾವ ಲೆವೆಲಿಗೆ ಇರುತ್ತೆ ಅಂತೇಳಿ. ನೋಡಿ SDA FDA ಕಂಡಕ್ಟ್ ಮಾಡಿದ್ದಾರೆ, PSI ಕಂಡಕ್ಟ್ ಮಾಡಿದ್ದಾರೆ, AE ಕಂಡಕ್ಟ್ ಮಾಡಿದ್ದಾರೆ. ಸೊ ಇವೆಲ್ಲ ಕ್ವಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕೆ ಎ ಕ್ವಶನ್ ಪೇಪರ್ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಇದೊಂದು ಗುಡ್ ನ್ಯೂಸ್ ನೋಡಿ ಯಾರು ವಿ ಎ ಓದ್ತಿರೋರು, ಯಾಕಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ಇದು ರೋಸ್ಟರ್ ರೀಚ್ ಆಗಿದೆ. ನೋಡಿ ನಾನು ಮುಂಚೆ ಹೇಳಿದೆ 4 to 5 ಡೇಸಲ್ಲಿ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅಂತೇಳಿ. ಬಟ್ ನಿನ್ನೆನೇ ನೋಡಿ ಡಿಪಾರ್ಟ್ಮೆಂಟಿಗೆ ಹೋಗಿದೆ. ಯಾವುದಕ್ಕಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ರೀಚ್ ಆಗಿದೆ. ಇನ್ನು ನೆಕ್ಸ್ಟ್ ಏನಿದೆ ಅಂದರೆ ಕೆ ಇಗೆ ಹೋಗಿ ಇದು 500 ಹುದ್ದೆಗಳಿದೆಯಲ್ಲ ಆ ರೋಸ್ಟರ್ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿ ನೋಟಿಫಿಕೇಷನ್ನ ಮಾಡ್ತಾರೆ. ಇನ್ನೂ ಒಂದು 10 to 15 ಡೇಸ್ ಅಥವಾ 20 ಡೇಸಲ್ಲಿ ವಿ ಎ ಓ ನೋಟಿಫಿಕೇಷನ್ ಆಗುತ್ತೆ. ಇವೆರಡು ತುರ್ತಾಗಿ ಆಗ್ತವಂತ ಮುಂಚೆನೂ ಹೇಳ್ಕೊಂಡು ಬಂದಿದ್ದೆ. ಅದೇ ರೀತಿ ನೋಡಿ ಇವಾಗ ತುರ್ತಾಗಿ ಆಗೋದು ನೋಟಿಫಿಕೇಷನ್ಗಳಂದರೆ ಪಿ ಸಿ ಫಸ್ಟ್ ಆಗುತ್ತೆ, ಅದು ಆದಮೇಲೆ ನೆಕ್ಸ್ಟ್ ಆಗೋದು ವಿ ಎ ಓ, ಅಥವಾ ಎರಡೂ ಹತ್ತಿರ ನಿಯರ್ ಆದರೂ ಆಗ್ಬೋದು. ಯಾಕಂದರೆ ಒಂದು ಕೆ ಎಸ್ ಪಿ ಮಾಡಿದ್ರೆ ಇನ್ನೊಂದು ಕೆ ಎ ಮಾಡಿದ್ರೆ ಎರಡೂ ಒಟ್ಟಿಗೆ ಆದರೂ ಆಗ್ಬೋದು. ನೋಡಿ ಈ ಥರ ವಿ ಎ ಓ ಮತ್ತು ಪಿ ಸಿ ಮತ್ತು ವಿ ಎ ಓಗೆ ಈ ಥರ ಮಾಹಿತಿ ಇದೆ. ಇನ್ನು ಮ್ಯಾಕ್ಸಿಮಮ್ ಅಂದರೆ ಒಂದು 20 ಡೇಸ್ ಅಂದ್ಕೊಳ್ಳಿ ನೇಮಕಾತಿ ಸ್ಟಾರ್ಟ್ ಆಗ್ತವೆ. ನೀವು ನೋಡಿ ನಿಮಗೆ ನೆಕ್ಸ್ಟ್ 2-3 ತಿಂಗಳಂತ ಹೇಳಿದ್ದೀನಿ. ಆಲ್ಮೋಸ್ಟ್ ನೋಡಿ ಜುಲೈ ಎಂಡ್ ಅಥವಾ ಆಗಸ್ಟ್ ಅಂತ ಅಂದ್ಕೊಳ್ಳಿ. ಆಗಸ್ಟಲ್ಲಿ ಅಂತ ಅಂದ್ಕೊಂಡ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ 2 to 3 ಮಂತ್ಸ್ ಟೈಮ್ ಸಿಗುತ್ತೆ. ಯಾರು ಓದ್ತಿದ್ರಲ್ಲ ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಡಿನ ಕಂಟಿನ್ಯೂ ಮಾಡಿ. ಏನು ರಿವಿಷನ್ ಇದೆಯಲ್ಲ ತುಂಬ ರಿವಿಷನ್ನ ಮಾಡ್ಕೊಳ್ಳಿ, ಹೊಸದಾಗಿ ಏನು ಸ್ಟಡಿ ಮಾಡಬೇಡಿ. ಇಷ್ಟು ಮಾಡಿದ್ರೆ ಮಾತ್ರ ವಿ ಎ ಓ ಅಥವಾ ಪಿ ಸಿನ ಕ್ಲಿಯರ್ ಮಾಡ್ಬೋದು. ಯಾಕಂದರೆ ಹೈ ಲೆವೆಲ್ ಕಾಂಪಿಟೇಷನ್ ಇದೆ. ವಿ ಎ ಓಗೆ ನೋಡಿ ಲಾಸ್ಟ್ ಟೈಮು 6,33,000 ಅಪ್ಲಿಕೇಶನ್ಸ್ ಬಂದಿತ್ತು. ಎಷ್ಟು ಹುದ್ದೆಗಳಿಗೆ ಅಂದರೆ 1000 ಹುದ್ದೆಗಳಿಗೆ. ಈ ಸಲ ನೋಡಿ 6 ಲಕ್ಷ ಅಲ್ಲ 7 ಲಕ್ಷ ಬರೋ ಚಾನ್ಸಸ್ ಇದೆ 500 ಹುದ್ದೆಗಳಿಗೆ. ಬಟ್ ನೋಡಿ ಎಲ್ಲರೂ ಸ್ಟ್ಯಾಂಡರ್ಡ್ ಇರಲ್ಲ. ಈ 6,33,000 ಜನದಲ್ಲಿ 1 ಲಕ್ಷನೂ ಎಲಿಜಿಬಲ್ ಆಗಿಲ್ಲ. ಎಕ್ಸಾಂಪಲ್ ನೋಡಿ ಇವಾಗ ಗುಲ್ಬರ್ಗಾಗೆ 50,000 ಪ್ಲಸ್ ಅಪ್ಲಿಕೇಶನ್ಸ್ ಬಂದಿತ್ತು ಗುಲ್ಬರ್ಗಾಕ್ಕೆ ವಿ ಎ ಓಗೆ. ಬಟ್ ನೋಡಿ ಅಲ್ಲಿ ಎಲಿಜಿಬಲ್ ಆದವರು ಹತ್ತತ್ರ 4,000 ಪ್ಲಸ್ ಇದ್ದಾರೆ ಅಷ್ಟೇ. ಅಂದರೆ 10% ಜನನೂ ಎಲಿಜಿಬಲ್ ಆಗಲ್ಲ. ಎಲಿಜಿಬಲ್ ಅಂದರೆ 70 ಪ್ಲಸ್ ಮಾಡಬೇಕು. 2 ಪೇಪರ್ ಸೇರಿ 70 ಪ್ಲಸ್ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಸೊ ಇಷ್ಟು ಮಾಡೋಕ್ಕೇ 4,000 ಮೇಲೆ ಅಂದರೆ 10% ಜನ ಅಷ್ಟೇ ಎಲಿಜಿಬಲ್ ಆಗ್ತಾರೆ. ಅದರಲ್ಲಿ ಇನ್ನೂ 100 ಪ್ಲಸ್ 120 ಪ್ಲಸ್ ಮಾಡೋರು ಇದರಲ್ಲಿ 10% ಇರ್ತಾರೆ ಅಷ್ಟೇ. ಒಂದು 400 ಮೆಂಬರ್ಸ್ ಇರ್ತಾರೆ. ಸೊ ಈ 400 ಮೆಂಬರ್ಸು ಸ್ಟ್ಯಾಂಡರ್ಡ್ ಆಗಿರ್ತಾರೆ. ಇವ್ರನ್ನ ಮೀರಿಸಿ ನೀವು ಜಾಬ್ ತೊಗೋಬೇಕಾಗುತ್ತೆ. ನಾನು ಏನು ಹೇಳಿದ್ದೀನಿ ನೋಡಿ, ಮಿನಿಮಮ್ ಅಂದರೂ 130 ಪ್ಲಸ್ಸು. ಕೆ ಇದಾದರೆ 130 ಪ್ಲಸ್ ಅವ್ರಿಗೂ ಟಾರ್ಗೆಟ್ ಇಟ್ಕೊಳ್ಳಿ. ಕೆ ಪಿ ಎಸ್ ಸಿ ಇದಾದರೆ ನೋಡಿ 140ವರೆಗೂ ಇಟ್ಕೋಬೇಕಾಗುತ್ತೆ. ಕೆ ಪಿ ಎಸ್ ಸಿ ನೀವು ಮುಂಚೆ ನೋಡಿರ್ಬೋದು, CTI, PDO ಮತ್ತು JE ಎಲ್ಲ ಎಕ್ಸಾಮ್ಗಳು ಜಾಸ್ತಿ ಕಟಪ್ ನಿಂತಿದೆ. ಬಟ್ ಅದೇ ಕೆ ಎ ಕಡೆಯಿಂದ ಆದರೆ 125, 130 ಅಂತಂದರೆ ಕೆ ಇ ಎಕ್ಸಾಮ್ ಮಾಡೋದ್ರಲ್ಲಿ ಕ್ಲಿಯರ್ ಮಾಡ್ಬೋದು. ಬಟ್ ಕ್ವಶನ್ ಪೇಪರ್ ನೋಡಿ ಸ್ಟ್ಯಾಂಡರ್ಡ್ ಆಗಿರುತ್ತೆ ಕೆ ಎ ಕಡೆಯಿಂದ. ನೋಡಿ ಪಿ ಸಿದು ಮತ್ತು ವಿ ಎ ಓದು ಮಾಹಿತಿ ಕೊಟ್ಟಿದ್ದೀನಿ. ಯಾವಾಗ ಏನಂದರೆ ನೋಡಿ ನೋಟಿಫಿಕೇಷನ್ದು ಹೇಳಿದ್ದೀನಿ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಎಕ್ಸಾಮ್ ಹೇಳಿದ್ದೀನಿ ಯಾವಾಗ ಕಂಡಕ್ಟ್ ಮಾಡ್ಬೋದು ಅಂತೇಳಿ, ಮತ್ತು ಯಾವ ಬೋರ್ಡ್ಗಳು ಮಾಡ್ಬೋದು ಅಂತ ಹೇಳಿದ್ದೀನಿ. ಮತ್ತು ನಿಮ್ಮದು ಎಷ್ಟು ಸ್ಕೋರ್ ಮಾಡಬೇಕಂತನೂ ಹೇಳಿದ್ದೀನಿ ನೋಡಿ. ಪಿ ಸಿದಾದರೂ 70 ಪ್ಲಸ್ ಇಟ್ಕೊಳ್ಳಿ. 75ವರೆಗೂ ಮಾಡಲೇಬೇಕಾಗುತ್ತೆ. 75, 80ವರೆಗೂ ಹೋಗಿದೆ ಲಾಸ್ಟ್ ಟೈಮಲ್ಲಿ. 70 ಮೇಲಾದರೂ ಬೆಸ್ಟ್ ಸ್ಕೋರು. 75ವರೆಗೂ ಮಾಡಬೇಕು ಪಿ ಸಿದು. ವಿ ಓದು 130 ಇಟ್ಕೊಳ್ಳಿ ಟಾರ್ಗೆಟು. ನೋಟಿಫಿಕೇಷನ್ ಅಂತ ವೇಟ್ ಮಾಡಬೇಡಿ. ಇವಾಗ ನೋಟಿಫಿಕೇಷನ್ ಆಗೇ ಆಗುತ್ತೆ. ಅದ್ರ ಕಡೆ ತಲೆ ಕೊಡೋದು ಬಿಟ್ಟು ನೆಕ್ಸ್ಟ್ ನೀವು ಪ್ರಿಪ್ರೇಷನ್ ಕಡೆ ಜಾಸ್ತಿ ಟೈಮ್ ಕೊಡಿ. ನಾನು ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಕಾಂಪಿಟೇಷನ್ ಇದೆ, ತುಂಬ ಸಿಲೆಬಸ್ ಇದೆ. ಎಲ್ಲ ಕವರ್ ಮಾಡಿ ರಿವಿಷನ್ ಮಾಡೋಕ್ಕಾಗಲ್ಲ. 2 ರಿಂದ 3 ತಿಂಗಳಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಟೈಮ್ ವೇಸ್ಟ್ ಮಾಡಬೇಡಿ, ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆನಾ? ನೋಡಿ ವಿ ಎ ಓದು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದು 500 ಹುದ್ದೆಗಳು. ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ಮಿನಿಸ್ಟರ್ ಅವರಿಗೆ ಕೇಳಿದ್ದಾರೆ.
ರಿಕ್ವೆಸ್ಟ್ ಲೆಟರ್ನು ಕೊಟ್ಟಿದ್ದಾರೆ, ನೋಡಬೇಕು. ಬಟ್ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದು ಆಲ್ರೆಡಿ 500 ಹುದ್ದೆಗಳಿಗೆ ಕೊಟ್ಟಿದೆ. ಇದು ಇನ್ನೂ ಹೆಚ್ಚಿಗೆ ಆಗುತ್ತಾ ಅಥವಾ ಇಷ್ಟೇ ಇರುತ್ತಂತ ಕನ್ಫರ್ಮ್ ಇಲ್ಲ. ಆಲ್ಮೋಸ್ಟ್ ನೀವು 500 ಹುದ್ದೆಗಳಂತಲೇ ಸ್ಟಡಿ ಮಾಡಿ, ಓಕೆನಾ. ಹೆಚ್ಚಿಗೆ ಆದ್ರೂ ಅಡ್ವಾಂಟೇಜ್ ಇರುತ್ತೆ. ಸೊ ನೋಡಿ, ಇಷ್ಟು ಇನ್ಫಾರ್ಮೇಷನ್ ಇದೆ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಸ್ಟಡಿ ಏನಿದೆಲ್ಲ ಕಂಟಿನ್ಯೂ ಮಾಡಿ, ತುಂಬ ರಿವಿಷನ್ನ ಮಾಡಿ, ಓಕೆನಾ. ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.